ಅಣ್ಣ ನಿಮ್ ಪರಿಚಯ ಮಾಡ್ಕೊಳ್ಳಿ ಅಣ್ಣ. ಅಣ್ಣ ಇದು ನರಸೀಪುರ ತಾಲೂಕು ಮೂಗೂರು ಹೋಬ್ಳಿ. ಅಣ್ಣ ನಮ್ಮ ಹೆಸರು ಬಂದು ಆನಂದ್ ಅಂತ. ಆನಂದ್ ಅಂತ. ನಮ್ಮ ಮನೆತನದ ಹೆಸರು ಬಂದು ಬಂಡಿಕಟ್ಟೆ ಮನೆ ಅಂತ. ಬಂಡಿ ಮನೆ ಅಂತ. ಅಣ್ಣ ನಾವು ಈ ಎತ್ತುಗಳನ್ನ ತಂದಿರೋದು ಫಸ್ಟ್ನೇ ಬಂಡಿ ಪೂಜೆ ಬಂಡಿ ಕಟ್ಟಕ್ಕೆ ಅಂತ ಅಣ್ಣ. ಮೂಗೂರು ಪೂಜೆ ಬಂಡಿ ಕಿತ್ತಿಬದೇವಿ ಕಟ್ಟಕ್ಕೆ ಅಂತ ಅಣ್ಣ. ಇದು ಈಗಿನ ಸಂಪ್ರದಾಯದಲ್ಲ, ಆಗಿನ ಕಾಲದಿಂದನೂ ಅಷ್ಟೇನೆ. ನನಗ್ ಬುದ್ಧಿ ಬಂತ ಕಾಲದಿಂದ ಮತ್ತೆ ನಮ್ಮ ಅಪ್ಪನ ಬುದ್ಧಿ ಬಂತ ಕಾಲದಿಂದ ಅದರಿಂದಗಡೆ ಹೆಂಗ್ ನಡೆದೈತೆ ಏನೋ ಗೊತ್ತಿಲ್ಲ. ಬಟ್ ನಮಗ್ ಬುದ್ಧಿ ಬಂತಳಿಂದ ನಾವು ಕಟ್ತಾ ಇದೀವಿ. ನೀವೇ ಫಸ್ಟ್ನೇ ಬಂಡಿ ಕಟ್ತಾ ಇದೀವಿ. ಆಮೇಲೆ ಅದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮ ಎತ್ತುಗಳನ್ನ ನಾವು ತಂದು ಬಂಡಿಗೆ ಅಂತ ತಗೊಬಂದ್ಮೇಲೆ ನಾವು ಬಂಡಿ ನೊಗ ಬಿಟ್ಟು ನಾವು ಇನ್ಯಾವ ನೊಗನು ನಾವು ಎತ್ತಿಗೆ ನೊಗನೆ ಮಡಗಂಗಿಲ್ಲ. ಬೇರೆ ನೊಗ ಪೂಜೆ ಬಂಡಿ ನೊಗ ಮಡಗ ತನಕ ನಾವು ನೀವು ಕೆಲಸ ಏನ್ ಮಾಡಲ್ಲ. ನಮ್ದೇನ್ ವ್ಯವಸಾಯನೇ. ವ್ಯವಸಾಯ ಅಂದ್ರೆ ಇದಕ್ಕೆ ಬಂಡಿಗೆ ತಂದ್ಮೇಲೆ ಏನೋ ನಾವು ಬಂಡಿ ಪೂಜೆ ಬಂಡಿದ್ ಏನೈತೆ ನೊಗ ಅದನ್ನ ನಾವು ದೇವಸ್ಥಾನ ಮುಂದೆ ಮಡಗ ತನಕ ನಾವು ಮನೆ ಹತ್ರನು ಸಹ ಆ ನೊಗನು ಸಹ ಮಡಗಲ್ಲ. ನೀವ್ ಎಲ್ಲಿಂದ ಹಾಕೊಂಡ್ಬಂದ್ರಿ ಅಣ್ಣ? ನಾವು ಇದು ಮೈಸೂರು ಟೌನ್ ಅಲ್ಲಿ ಕೆಜಿ ಕೊಪ್ಪಳು ಪ್ರತು ಅಂತ ಅವ್ರ ಹತ್ರ ತಗೊಂಡ್ಬಂದಿರೋದು ಅಣ್ಣ. ಎಷ್ಟಾಗಿದೆ ಅಣ್ಣ ನಿಮ್ಗೆ? ಅಣ್ಣ ನಮ್ಗೆ 3.75 ಆಗೈತೆ. 3.75. ಎಷ್ಟು ದಿವಸ ಆಯ್ತು ತಂದಿ? ಅಣ್ಣ ಇವಾಗ ನಾನು ತಂದು 4 ದಿನ ಆಯ್ತು. 4 ದಿನ. ಇವಾಗ ತಿಂಡಿ ಏನೇನ್ ಕೊಡ್ತಿದ್ರ ಅಣ್ಣ ನೀವು? ಇವಾಗ ಸದ್ಯಕ್ಕೆ ತಿಂಡಿ ಇವಾಗ ರವೆ ಬೂಸ, ಎಲೆ ಬೂಸ ಮತ್ತೆ ಕಳ್ಳೆ ಒಟ್ಟು ಕೊಡ್ತಾ ಇದೀನಿ. ಇನ್ನು ಇದಕ್ಕೆ ಗಂಜಿ ಕೊಡ್ಬೇಕು, ಮತ್ತೆ ಬೆಳಗ್ಗೆ ಮತ್ತೆ ಸಂಜೆ ಹಾಲು ಕೊಡ್ಬೇಕು, ಮತ್ತೆ ಇನ್ನು ಜೋಳದ ನುಚ್ಚು ಮತ್ತೆ ಬೆಳೆ ಹಿಂಡಿ ಕೊಡ್ಬೇಕು, ಪೇಪರ್ ಹಿಂಡಿ ಕೊಡ್ಬೇಕು. ಅದನ್ನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಗಂಜಿ ಏನು ಕೊಡಕ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇನ್ನೊಂದು 2 ಡೇಸ್ ಬಿಟ್ಕೊಂಡು ಮತ್ತೆ ಅದನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾ ಇದೀನಿ. 1 ಟೈಮ್ ಕೊಡ್ತೀರಾ 2 ಟೈಮ್ ಕೊಡ್ತೀರಾ ಅಣ್ಣ? ಅಣ್ಣ ತಿಂಡಿ 2 ಟೈಮ್ ಬೆಳಗ್ಗೆ ಮತ್ತೆ ಸಂಜೆ ಕೊಡ್ತೀನಿ. ಬೆಳಗ್ಗೆ ಸಂಜೆ 2 ಟೈಮ್ ಕೊಡ್ತೀವಿ. ಬೆಳಗ್ಗೆ ಸಂಜೆ 2 ಟೈಮ್ ಕೊಡ್ತೀವಿ. ಗಂಜಿ ಮಾಮೂಲಿ ಬಿಸಿಲುಕಾದ್ಮೇಲೆ ಗಂಜಿ ಕೊಡ್ತೀವಿ. ಹಾಲು ಮೊಸರು ಹಾಕ್ತೀರಾ? ಅಣ್ಣ ಮೊಸರೇನು ಹಾಕಲ್ಲ, ಹಾಲು ಹಾಕ್ತೀವಿ. ಹಾಲು ಹಾಕ್ತೀವಿ. ದಿನ ಎಷ್ಟು ಲೀಟರ್ ಹಾಕ್ತೀರಾ? ಡೈಲಿ ಬೆಳಗ್ಗೆ 2 ರಿಂದ 3 ಲೀಟರ್, ಮತ್ತೆ ಸಂಜೆ ಮಧ್ಯಾಹ್ನ 2 ರಿಂದ 3 ಲೀಟರ್. ಸಂಜೆ 3 ಮತ್ತೆ ಬೆಳಗ್ಗೆ 3 ಲೀಟರ್.